ನರೇಂದ್ರನಾಥ್ ದತ್ ಇನ್ನೊಂದು ಸಂಚಿಕೆ. ಮಿತ್ರರೇ, ಇಂದು ಲಾಟು ಅಂದರೆ ಅದ್ಭುತಾನಂದ ಅವರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಲಾಟು ಅವರು ಮೂಲತಃ ಬಿಹಾರದವರು. ಅವರು ತುಂಬ ಬಡ ಕುಟುಂಬದಲ್ಲಿ ಜನಿಸಿದ್ರು. ಅವರ ತಂದೆ ತಾಯಿ ಅವರು 5 ವರ್ಷದವರಿದ್ದಾಗಲೇ ತೀರಿ ಹೋಗ್ತಾರೆ. ಅನಾಥವಾಗಿದ್ದ ಆ ಮಗುವನ್ನು ಅವರ ಚಿಕ್ಕಪ್ಪ ಸಾಕ್ತಾರೆ. ಆ ರಾಮನೇ ಅವನನ್ನು ನೋಡಿಕೊಳ್ಳಲಿ ಅಂತ ಅವನಿಗೆ ರಘು ರಾಮ್ ಅಂತ ಹೆಸರಿಡ್ತಾರೆ. ಅವರಿಗೂ ಸಂತಾನವಿರೋದಿಲ್ಲ. ಅವರು ಕೂಡ ಸಾಲ ತೀರಿಸಲು ಎಲ್ಲ ಜಮೀನನ್ನು ಕಳ್ಕೊಳ್ತಾರೆ. ಅದಕ್ಕೋಸ್ಕರ ಲಾಟು 10-15 ವರ್ಷದವನಿದ್ದಾಗಲೇ ಚಿಕ್ಕಪ್ಪನ ಈ ಕಷ್ಟ ನೋಡೋಕ್ಕಾಗ್ದೇ ದುಡಿಯಲು ಕಲ್ಕತ್ತೆಗೆ ಬರ್ತಾರೆ. ಅವನ ಗೆಳೆಯನೊಂದಿಗೆ ಬಂದು ಡಾಕ್ಟರ್ ರಾಮಚಂದ್ರ ದತ್ ಅವರ ಮನೆಗೆ ಬಂದು ಕೆಲಸಕ್ಕೆ ಸೇರಿಕೊಳ್ತಾನೆ. ತುಂಬ ಸರಳ ಮತ್ತು ಪ್ರಾಮಾಣಿಕ ಹುಡುಗ. ಮನೆಯಲ್ಲಿ ಕೆಲಸ ಮಾಡೋದು, ಅಂಗಡಿಗೆ ಹೋಗಿ ಸಾಮಾನು ತರೋದು, ಚಿಕ್ಕ ಮಕ್ಕಳನ್ನು ನೋಡಿಕೊಳ್ಳೋದು, ಮನೆಯ ಗೃಹಿಣಿಗೆ ಸಹಾಯ ಮಾಡುವುದು ಅವನ ಕೆಲಸ ಆಗಿತ್ತು. ರಾಮಚಂದ್ರ ದತ್ ಅವರಿಗೆ ಬಾಬೂಜಿ ಅಂತಲೂ ಮತ್ತು ಅವರ ಹೆಂಡತಿಗೆ ಮಾ ಅಂತ ಮತ್ತು ಮಕ್ಕಳಿಗೆ ದಾದಾ ದೀದಿ ಅಂತ ಕರಿತಾ ಇದ್ರು. ತುಂಬ ಬೇಗ ಅವ್ರ ಜೊತೆ ಎಲ್ಲ ಬೆರೆತು ಹೋಗ್ತಾನೆ. ಕೆಲಸದಲ್ಲಂತೂ ತುಂಬ ಚುರುಕಾಗಿದ್ದ. ಅವನು ಅನಕ್ಷರಸ್ಥನಾಗಿದ್ದರೂ ತುಂಬ ಚುರುಕು. ದತ್ತ ಅವರ ಮನೆಯಲ್ಲಿ ಅವನನ್ನು ಲಾಲ್ಟು ಅನ್ನೋ ಹೆಸರಿಂದ ಕರಿತಾ ಇದ್ರು. ನಂತರ ಠಾಕೂರ್ ಅವನಿಗೆ ಲೇಟೋ, ನೇಟೋ, ಕೊನೆಗೆ ಲಾಟು ಅಂತ ಕರಿತಿದ್ರು. ಸನ್ಯಾಸತ್ವದ ನಂತರ ಸ್ವಾಮಿ ವಿವೇಕಾನಂದರು ಅವರಿಗೆ ಅದ್ಭುತಾನಂದ ಅಂತ ಹೆಸರಿಟ್ರು. ಯಾಕಂದರೆ ಇವರ ಪ್ರತಿಯೊಂದು ಕೆಲಸವೂ ಅದ್ಭುತವಾಗಿರ್ತಾ ಇತ್ತು ಮತ್ತು ಇವರೊಬ್ಬ ಠಾಕೂರ್ರ ಅದ್ಭುತ ಶಿಷ್ಯ. ಒಂದು ಸಲ ದತ್ತ ಅವರ ಮಿತ್ರರಿಗೆ ಲಾಟುನ ಮೇಲೆ ಸಂದೇಹ ಆಯಿತು. ಇವನು ಅಂಗಡಿಗೆ ಹೋದಾಗ ಅದರಲ್ಲಿ ತನಗಾಗಿ ಹಣ ತೆಗೆದು ಇಟ್ಕೊಳ್ತಾನೆ ಅಂತ. ಒಂದು ಸಲ ಲಾಟು ಅಂಗಡಿಗೆ ಹೋಗಿ ಬರುವಾಗ ಆ ಮಿತ್ರ ಕೇಳಿದರು, ಎಷ್ಟು ಹಣ ಹೊಡ್ಕೊಂಡೆ ಇವತ್ತು? ಬಾಬು, ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ನೌಕರನಾಗಿರಬಹುದು, ಆದರೆ ಕಳ್ಳ ಅಲ್ಲ. ಮತ್ತೆ ಅವತ್ತು ಹೀಗೆ ಮಾತಾಡಬೇಡಿ. ಮತ್ತೆ ಹೀಗೆ ಮಾತನಾಡಿದರೆ ಸರಿ ಇರಲ್ಲ. ತಕ್ಷಣ ಆ ಮಿತ್ರ ದತ್ತರ ಎದುರು ಹೇಳಿದ. ಆದರೆ ಲಾಟುನ ಪ್ರಾಮಾಣಿಕತೆಯನ್ನು ಅರಿತ ದತ್ತರು ಆ ಮಿತ್ರನಿಗೆ ತಿರುಗಿ ಮಾತನಾಡಿದರು. ರಾಮಚಂದ್ರ ದತ್ತರು ಠಾಕೂರರ ಶಿಷ್ಯರಾಗಿದ್ದರು ಮತ್ತು ಪ್ರತಿ ರವಿವಾರ ದಕ್ಷಿಣೇಶ್ವರಕ್ಕೆ ಹೋಗ್ತಾ ಇದ್ದರು ಮತ್ತು ಉಪದೇಶ ಕೇಳುತ್ತಿದ್ದರು. ಮನೆಗೆ ಬಂದ ಮೇಲೆ ಕುಳಿತು ಮನೆಯವರೊಂದಿಗೆ ಮತ್ತು ಮಿತ್ರರೊಂದಿಗೆ ಆ ಉಪದೇಶದ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಇದನ್ನೆಲ್ಲ ಕೇಳ್ತಿದ್ದ ಲಾಟುಗೂ ಒಮ್ಮೆ ಠಾಕೂರರನ್ನು ನೋಡುವ ಆಸೆ ಆಯಿತು. ಅವರ ಉಪದೇಶಗಳನ್ನು ನೆನೆದು ಕಣ್ಣೀರಿಡ್ತಾ ಇದ್ದ. ಮಾ ಅಂದರೆ ದತ್ತ ಅವರ ಪತ್ನಿ ಅಂದುಕೊಳ್ಳುತ್ತಿದ್ದರು. ಬಹುಶಃ ಹುಡುಗನಿಗೆ ಅವನ ಚಿಕ್ಕಪ್ಪನ ನೆನಪಾಗಿರಬೇಕು ಅಂತ. ಮತ್ತೆ ಅವನ ತಲೆಯ ಸವರಿ ಸಾಂತ್ವನ ಹೇಳ್ತಾ ಇದ್ರು. ಆದರೆ ಯಾರಿಗೂ ಅರ್ಥ ಆಗಲಿಲ್ಲ ಅವನು ಏಕೆ ಅಳ್ತಾನೆ ಅಂತ. ಒಂದು ರವಿವಾರ ತುಂಬ ಧೈರ್ಯ ಮಾಡಿ ಹೇಳಿಯೇ ಬಿಟ್ಟ. ಬಾಬೂಜಿ, ನೀವು ಪ್ರತಿ ರವಿವಾರ ಎಲ್ಲಿ ಹೋಗ್ತೀರೋ ಅಲ್ಲಿಗೆ ನನ್ನನ್ನು ಇವತ್ತು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ಠಾಕೂರರ ಕುರಿತು ಇವನ ಆಕರ್ಷಣೆಯನ್ನು ನೋಡಿ ಕರೆದುಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಠಾಕೂರರು ಇರಲಿಲ್ಲ. ದತ್ತರು ಇವನನ್ನು ಅಲ್ಲೇ ಅಂಗಳದಲ್ಲಿ ಕೂಡಿಸಿ ಠಾಕೂರರನ್ನು ನೋಡಲು ಹೋದರು ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ಠಾಕೂರರೊಂದಿಗೆ ಮರಳಿ ಬರ್ತಾರೆ. ಠಾಕೂರರು ಇವನನ್ನು ನೋಡಿ ಕೇಳಿದರು, ರಾಮ್, ಈ ಬಾಲಕನನ್ನು ನೀನು ಕರೆದುಕೊಂಡು ಬಂದಿದ್ದೀಯಾ? ಇವನಲ್ಲಿ ಸಾಧುವಿನ ಲಕ್ಷಣ ಇದೆ. ಲಾಟುಗೆ ಅರ್ಥ ಆಯಿತು, ಇವರೇ ಆ ಸಾಧು. ಕೋಣೆ ಒಳಗೆ ಹೋಗಿ ನಮಸ್ಕರಿಸಿ ಕೈ ಕಟ್ಟಿ ನಿಂತ್ಕೊಂಡ. ಠಾಕೂರರು ಹೇಳಿದರು, ನಿತ್ಯ ಸಿದ್ಧರು ನೀರಿನ ಕಾರಂಜಿಯ ಹಾಗೆ. ಮೇಲೆ ಇರುವ ಕಲ್ಲನ್ನು ಸರಿಸುವುದರಿಂದ ಮತ್ತೆ ಪುಟಿಯುತ್ತಾರೆ. ಹೀಗೆ ಹೇಳಿ ಠಾಕೂರರು ಅವನನ್ನು ಸ್ಪರ್ಶ ಮಾಡಿದರು. ಇದರಿಂದ ಅವನು ತನ್ನ ಎಲ್ಲ ಎಚ್ಚರಿಕೆ ಕಳೆದುಕೊಂಡು ಅಳಲು ಶುರು ಮಾಡಿದ. ಈ ಸ್ಥಿತಿ 1 ಗಂಟೆಯವರೆಗೂ ಇತ್ತು. ರಾಂಬಾಬು ಅವರು ಇದನ್ನು ನೋಡಿ, ಇನ್ನೂ ಎಷ್ಟೊತ್ತು ಈ ಸ್ಥಿತಿ ಇರುತ್ತದೆ ಅಂತ ಕೇಳಿದರು. ಠಾಕೂರರು ಮತ್ತೆ ಸ್ಪರ್ಶ ಮಾಡಿ ಅವನನ್ನು ಮೊದಲಿನ ಸ್ಥಿತಿಗೆ ತಂದರು. ಮತ್ತೆ ಹೇಳಿದರು, ಇವನನ್ನು ಆಗಾಗ ಇಲ್ಲಿ ಕಳಿಸು ಮತ್ತು ಲಾಟುನನ್ನು ನೋಡಿ ಹೇಳಿದರು, ಆಗಾಗ ಇಲ್ಲಿಗೆ ಬಾ. ಒಂದು ಸಲ ದತ್ತರ ಮನೆಯಲ್ಲಿ ಸಮಸ್ಯೆ ಆಯಿತು.
ಮಾ ಅಂದರೆ ದತ್ತರ ಪತ್ನಿ ಆಗಾಗ ಮಿಠಾಯಿ ಮತ್ತು ಹಣ್ಣುಗಳನ್ನು ದಕ್ಷಿಣೇಶ್ವರಕ್ಕೆ ಕಳಿಸ್ತಾ ಇದ್ರು. ಆದರೆ ಇವತ್ತು ತೆಗೆದುಕೊಂಡು ಹೋಗಲಿಕ್ಕೆ ಯಾರೂ ಇರಲಿಲ್ಲ. ಆಗ ಲಾಟು ಹೇಳಿದ, ನಾನು ಒಯ್ತೇನೆ, ಒಂದು ದಿನ ಬಾಬೂಜಿ ಜೊತೆ ಹೋಗಿದ್ದೆ. ಹೀಗೆ ಸುಮಾರು 11 ಗಂಟೆಗೆ ದಕ್ಷಿಣೇಶ್ವರ ತಲುಪ್ತಾನೆ. ಆರತಿ ನೋಡಿದ, ಠಾಕೂರರಿಗೆ ನಮಸ್ಕರಿಸಿದ. ಸುಮಾರು 2 ಗಂಟೆಗೆ ಠಾಕೂರರಿಗೆ ಭೋಗ ಬರುತ್ತೆ. ಠಾಕೂರರು ಹೇಳಿದರು, ನೀನು ಬೇಕಾದರೆ ಬೇರೆ ಭೋಜನ ಮಾಡಬಹುದು, ಬಿಹಾರಿಗಳಿಗೆ ಈ ಭೋಗ ಹಿಡಿಸುವುದಿಲ್ಲ ಅಂದುಕೊಂಡು ಹೇಳಿದರು. ನನಗೆ ಬೇರೆ ಯಾವುದೂ ಬೇಡ, ನೀವು ಸೇವಿಸಿ ಉಳಿದ ಪ್ರಸಾದವನ್ನೇ ನಾನು ತಿಂತೇನೆ, ಅದನ್ನು ಮಾತ್ರ ನಾನು ತಿಂತೇನೆ. ಈಗ ಠಾಕೂರರು ಅಟ್ಟಹಾಸದಿಂದ ನಕ್ಕು ಹೇಳಿದರು, ತುಂಬ ಚಾಲು ಇದ್ದಾನೆ, ನನ್ನದರಲ್ಲೇ ಪಾಲು ಕೇಳ್ತಾನೆ, ನಾನು ಏನು ಪಡ್ಕೊತೀನೋ ಅದೇ ಇವನಿಗೆ ಬೇಕು, ಎಲ್ಲ ಅರ್ಥ ಮಾಡ್ಕೋತಾ ಇದ್ದಾನೆ. ಅಂದು ಸಂಜೆವರೆಗೂ ಠಾಕೂರರ ಆಸ್ಪಾಸು ಸುಳಿದಾಡ್ತಿದ್ದ. ಇದನ್ನು ನೋಡಿದ ಠಾಕೂರರು, ಮನೆಗೆ ಮರಳೋದಿಲ್ವಾ, ಹೋಗಲು ಹಣ ಇದೆಯೋ ಇಲ್ವೋ ಅಂತ ಕೇಳಿದ್ದಕ್ಕೆ ಏನೂ ಮಾತನಾಡದೇ ಜೇಬ್ನಲ್ಲಿದ್ದ ನಾಣ್ಯಗಳನ್ನು ಕುಲುಕಿಸಿ ಇದೆ ಅಂತ ನಕ್ಕು ತೋರಿಸಿದ ಮತ್ತು ಮನಸ್ಸಿಲ್ಲದೇ ಮನೆಗೆ ಮರಳಿದ. ಅಂದಿನಿಂದ ಮನೆಗೆಲಸದಲ್ಲಿ ತುಂಬ ನಿಧಾನನಾದ. ಮನೆಯಲ್ಲಿ ಅವನ ಈ ವಿಚಿತ್ರ ವರ್ತನೆಗಳಿಂದ ಸಮಸ್ಯೆ ಉಂಟಾಯಿತು. ರಾಮ್ ಹೋಗಿ ಠಾಕೂರಿಗೆ ಹೇಳಿದ. ಅವನು ಕರೆದರೂ ಸುಮ್ಮನೆ ಕಣ್ಣು ಮುಚ್ಚಿ ಕುಳಿತಿರ್ತಾನೆ ಮತ್ತು ಕಣ್ಣೀರು ಹರಿತಾ ಇರುತ್ತೆ. ಏಕೆ ಅಳುತ್ತಿರುವೆ ಅಂತ ಕೇಳಿದರೂ ಏನೂ ಹೇಳೋದಿಲ್ಲ. ಠಾಕೂರ್ ಹೇಳಿದರು, ಇಲ್ಲಿ ಬರೋದರಿಂದ ಹಾಗೆ ಆಗುತ್ತದೆ, ಅವನ ಮನಸ್ಸು ಇಲ್ಲಿಗೆ ಬರಬೇಕು ಅನ್ನಿಸುತ್ತೆ, ಅವಕಾಶ ಸಿಕ್ಕಾಗ ಅವನನ್ನು ಇಲ್ಲಿಗೆ ಕಳುಹಿಸಿಕೊಡು. ಹೀಗೆ ಗುರುವಿನ ಆದೇಶದಂತೆ ಲಾಟೂನನ್ನು ಒಂದು ದಿನ ಕಳುಹಿಸಿದ್ರು. ಆದರೆ ಅವನು ಬಂದಾಗ ಠಾಕೂರರು ಹವಾ ಬದಲಾವಣೆಗೆ ಅಂತ ಕಾಮಾರ್ಪುಕುರಕ್ಕೆ ಹೊರಟು ನಿಂತಿದ್ರು. ಇದನ್ನು ನೋಡಿ ಲಾಟು ಮಂಕಾಗಿ ಈಗ ಯಾರ ಸೇವೆ ಮಾಡಲಿ ಅಂತ ಮನಸ್ಸಲ್ಲೇ ಅನ್ಕೊತಿದ್ದಾಗ ಠಾಕೂರ್ ಹೇಳಿದರು, ದತ್ತರು ಒಳ್ಳೆಯ ಮನುಷ್ಯ, ನಿನ್ನ ಖುಷಿಗೋಸ್ಕರ ನಿನ್ನನ್ನು ಇಲ್ಲಿ ಕಳುಹಿಸಲು ಅವಕಾಶ ಹುಡುಕ್ತಿರ್ತಾನೆ. ಅವನ ಹತ್ತಿರ ಚೆನ್ನಾಗಿ ಕೆಲಸ ಮಾಡು, ಮತ್ತೆ ನಾನು ಇಲ್ಲಿಗೆ ಮರಳಿ ಬಂದ ಮೇಲೆ ಬಾ. ಆದರೂ ಲಾಟುನ ದುಃಖ ಕಡಿಮೆ ಆಗಲಿಲ್ಲ. ಕೆಲವೊಮ್ಮೆ ಘಾಟ್ನಲ್ಲಿ, ಕೆಲವೊಮ್ಮೆ ಪಂಚವಟಿಯಲ್ಲಿ ಕುಳಿತುಕೊಳ್ತಿದ್ದ. ಹೀಗೆ ಒಂದು ಸಲ ರಾಮ್ಲಾಲ್ ಅವರು ಅವನಿಗೆ ಪ್ರಸಾದ ಕೊಡಲು ಹೋಗ್ತಾರೆ. ಅಲ್ಲಿ ನೋಡಿದರೆ ಗಂಗಾ ಘಾಟದಲ್ಲಿ ಲಾಟು ಯಾರಿಗೂ ಪ್ರಣಾಮ ಮಾಡೋ ಭಂಗಿಯಲ್ಲಿ ನಿಂತಿದ್ದ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ರಾಮ್ಲಾಲ್ ಅವರು ಕರೆದಾಗ ಪ್ರಸಾದ ತೆಗೆದುಕೊಂಡು ತಿರುಗಿ ನೋಡಿದಾಗ ಯಾರೂ ಇರಲಿಲ್ಲ. ಆಗ ರಾಮ್ಲಾಲ್ ಅವರಿಗೆ ಕೇಳಿದ್ದ, ಠಾಕೂರರು ಎಲ್ಲಿ ಹೋದರು ಅಂತ. ಅಂದರೆ ಅಲ್ಲಿ ಅವನಿಗೆ ಠಾಕೂರರು ದರ್ಶನ ಕೊಟ್ಟಿದ್ದರು. ಅವರು ಇಲ್ಲಿ ಇಲ್ಲ ಅಂದರೂ ಅವನು ಠಾಕೂರರು ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲೋ ಇದ್ದಾರೆ ಅಂತಿದ್ದ. ಯಾವಾಗಲೂ ತನ್ನ ಗುಂಗಲ್ಲೇ ಇರುತ್ತಿದ್ದ. ಇದನ್ನು ನೋಡಿ ದತ್ತರು ಮನೆಯಲ್ಲಿ ಎಲ್ರಿಗೂ ಹೇಳಿದರು, ಅವನಿಗೆ ಏನೂ ಕೆಲಸ ಹೇಳಬೇಡಿ, ಅವನ ಮನಸ್ಸಿಗೆ ಬಂದಾಗ ಕೆಲಸ ಮಾಡಲಿ, ಇಲ್ಲ ಅಂದರೆ ಸುಮ್ಮನಿರಲಿ ಅಂದಿದ್ರು. ರಾಮ್ ಅವರು ಇನ್ನೊಬ್ಬ ಕೆಲಸಗಾರನನ್ನು ನೇಮಿಸಿದ್ರು. ಆದರೆ ಮನೆಗೆಲಸ ಅಧಿಕ ಆದಾಗ ಎಲ್ಲ ಕೆಲಸ ಮಾಡಿ ಮುಗಿಸ್ತಿದ್ದ. ಒಂದು ದಿನ ದತ್ತರ ಮನೆಗೆ ನಿತ್ಯ ಗೋಪಾಲ ಅವಧೂತ್ ಅವರು ಅನಾರೋಗ್ಯ ಸ್ಥಿತಿಯಲ್ಲಿ ಬಂದರು. ಆಗ ದತ್ತರು ಲಾಟುಗೆ ಹೇಳಿದರು, ಇಂದಿನಿಂದ ನಿನ್ನ ಕೆಲಸ ಬಾಬಾರನ್ನು ನೋಡಿಕೊಳ್ಳೋದು ಅಂದಾಗ ತುಂಬ ಖುಷಿಪಟ್ಟ ಮತ್ತು ದಿನ ರಾತ್ರಿ ಅವರ ಸೇವೆ ಮಾಡಿದ. ಅವಧೂತರು ಉಚ್ಚ ಶ್ರೇಣಿಯವರು. ಆ ಅನಾರೋಗ್ಯದಲ್ಲೂ ಸಮಾಧಿಸ್ಥರಾಗ್ತಿದ್ರು. ಹೀಗೆ 4 ತಿಂಗಳವರೆಗೆ ಅವರ ಸೇವೆಯಲ್ಲಿ ಅವನಿಗೆ ಚೈತನ್ಯ ಮಹಾಪ್ರಭು ಅವರ ಬಗ್ಗೆ ತಿಳಿದುಕೊಂಡ. ಆ ಸಮಯದಲ್ಲಿ ರಾಂಬಾಬು ಅವರು ಅವಧೂತರ ಸಮಕ್ಷ ನಿತ್ಯ ಚೈತನ್ಯ ಚರಿತಾಮೃತ ಓದುತ್ತಿದ್ದರು. 8 ತಿಂಗಳ ನಂತರ ಠಾಕೂರರು ಮರಳಿ ಬಂದಾದ ಮೇಲೆ ಲಾಟು ದಕ್ಷಿಣೇಶ್ವರಕ್ಕೆ ಹೋದ. ಅವನು ಬಂದಿರೋದನ್ನು ನೋಡಿ ಠಾಕೂರರು ಪ್ರಸನ್ನರಾದರು. ಲಾಟುಗೆ ಹೇಳಿದರು, ಇಂದು ನೀನು ಇಲ್ಲೇ ಇರು, ಮರಳಿ ಹೋಗುವ ಅಗತ್ಯ ಇಲ್ಲ. ಲಾಟುವಿಗೂ ಇದೇ ಬೇಕಾಗಿತ್ತು. ಇಲ್ಲಿ ಉಳಿದಿದ್ದರಿಂದ ಅವನ ಜೀವನದ ದಾರಿನೇ ಬದಲಾಯಿತು. ಅಂದು ಅಲ್ಲಿ ಕೇದಾರ್ನಾಥ್ ಚಟ್ಟೋಪಾಧ್ಯಾಯ ಅನ್ನುವರು ಬಂದಿದ್ದರು. ಲಾಟು ಠಾಕೂರರ ಕಾಲು ಒತ್ತಾ ಇದ್ದ. ಠಾಕೂರರು ಕೇಳಿದರು, ನಿದ್ದೆ ಬರ್ತಾ ಇದೆಯಾ? ಇಲ್ಲ. ಭಯ ಆಗ್ತಾ ಇದೆಯಾ? ಇಲ್ಲ.
ಹಾಗಾದರೆ ಏನಾಗಿದೆ, ಹೀಗೇಕೆ ಮಾಡುತ್ತಿದ್ದೀಯಾ? ಇದಕ್ಕೇನೂ ಉತ್ತರಿಸಲಿಲ್ಲ. ಆದರೆ ಸ್ವಲ್ಪ ಸಮಯದಲ್ಲಿ ಅವನ ಕಣ್ಣಲ್ಲಿ ನೀರು ಹರಿಯಲು ಶುರುವಾಯಿತು. ಇದನ್ನು ನೋಡಿ ಠಾಕೂರರು ಕೇದಾರನಾಥರಿಗೆ ಹೇಳಿದರು, ನೋಡಿ, ಈ ಹುಡುಗ ಬರೀ ಅಳ್ತಾ ಇದ್ದಾನೆ, ಏನೂ ಹೇಳ್ತಾ ಇಲ್ಲ. ಅದಕ್ಕೆ ಅವರಂದರು, ಇದು ನಿಮ್ಮದೇ ಲೀಲೆ. ಮರುದಿನ ಮುಂಜಾನೆ ಆಯಿತು, ಮಧ್ಯಾಹ್ನ ಆಯಿತು, ಆದರೆ ಅವನು ಇನ್ನೂ ಹಾಗೇ ಸಮಾಧಿ ಸ್ಥಿತಿಯಲ್ಲೇ ಇದ್ದ. ನಂತರ ಮಂದಿರದಲ್ಲಿ ಭೋಗಕ್ಕೆ ಗಂಟೆ ಹೊಡೆಯಿತು. ಆಗ ಠಾಕೂರರು ಕೂಗಿದ್ರು, ಅರೆ ಲಾಟು, ಎಷ್ಟೊತ್ತು ಹೀಗೆ ಕುಳಿತಿದ್ದೀಯಾ? ಸ್ನಾನ ಭೋಜನ ಮಾಡೋದಿಲ್ವಾ? ಈ ಧ್ವನಿ ಕೇಳಿದ ತಕ್ಷಣ ಚೇತನ ಮರಳಿತು ಮತ್ತು ಎದ್ದು ಹೋಗಿ ಮಂದಿರದಲ್ಲಿ ದರ್ಶನ ಮಾಡಿದ. ನಂತರ ಸ್ನಾನಕ್ಕೆ ಹೋದ. ಈ ಸಲ ಅವನು ಇಲ್ಲಿ 3 ದಿನ ಉಳಿದುಕೊಂಡಿದ್ದ. ಅವನ ಮಾನಸಿಕ ಸ್ಥಿತಿಯನ್ನು ಸಾಮಾನ್ಯ ಮಾಡಲು ಠಾಕೂರರು ಅವನಿಗೆ ಬೇರೆ ಬೇರೆ ಕಾರ್ಯಗಳನ್ನು ಕೊಡ್ತಾ ಇದ್ದರು. ಠಾಕೂರರು ವೀಕ್ಷಿಸಿದ್ರು. ಲಾಟು ಮರಳಿ ಮನೆಗೆ ಹೋಗುವ ಬಗ್ಗೆ ಮಾತೇ ಎತ್ತಲಿಲ್ಲ. ಎಷ್ಟೋ ಸಲ ಹೇಳಿದ ಮೇಲೂ ಅವನು ಮರಳಿ ಹೋಗೋದನ್ನು ಅಸ್ವೀಕಾರ ಮಾಡಿದ. ಠಾಕೂರರು ಹೇಳಿದರು, ನಿನ್ನ ಸಲುವಾಗಿ ಮನೆಯಲ್ಲಿ ತುಂಬ ಚಿಂತಿತರಾಗಿರ್ತಾರೆ. ನಾನಿಲ್ಲಿದ್ದರೆ ಮಾಲೀಕರು ಸಿಟ್ಟಾಗೋದಿಲ್ಲ. ಮನೆ ಕೆಲಸಕ್ಕೋಸ್ಕರ ಅವರು ಹೊಸ ನೌಕರನನ್ನು ನೇಮಿಸಿಕೊಂಡಿದ್ದಾರೆ. ನೀನೆಂಥ ಹುಡುಗ, ರಾಮನ ದುಡ್ಡು ತಿಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ? ಹೀಗೆ ಮಾಡಬಾರ್ದು. ಠಾಕೂರ್ ಮತ್ತು ಲಾಟೂನ ನಡುವೆ ಹೀಗೆ ಚರ್ಚೆ ಆಗಬೇಕಾದಾಗ ರಾಂಬಾಬು ಪತ್ನಿಯೊಂದಿಗೆ ಅಲ್ಲಿಗೆ ಬಂದರು. ಅರೆ ರಾಮ್, ನೋಡು, ಈ ಹುಡುಗ ಎಷ್ಟು ಹೇಳಿದರೂ ಮನೆಗೆ ಮರಳಿ ಹೋಗುತ್ತಿಲ್ಲ. ಇಲ್ಲೇ ಇರಲು ಹಠ ಮಾಡ್ತಾ ಇದ್ದಾನೆ. ನಿನ್ನ ಕೈಲಾದರೆ ನೀನೇ ತಿಳಿ ಹೇಳು. ರಾಮ್ ಕೇಳಿದ, ಯಾಕೆ ಇಲ್ಲೇ ಇದ್ದೀಯಾ? ಮನೆಗೆ ನಡೆಯೋದಿಲ್ವಾ? ಲಾಟು ಸುಮ್ಮನಿದ್ದ. ನಂತರ ರಾಮ್ ಠಾಕೂರ್ರಿಗೆ ಹೇಳಿದ, ನೀವೇ ಅವನಿಗೆ ತುಂಬ ಸ್ನೇಹ ಕೊಟ್ಟು ತಲೆ ಮೇಲೆ ಕೂಡಿಸಿಕೊಂಡಿದ್ದೀರಿ. ನಂತರ ದತ್ತರ ಪತ್ನಿ ತಿಳಿ ಹೇಳಿದ ಮೇಲೆ ಹೋಗಲು ಒಪ್ಪಿಕೊಂಡ. ಆದರೆ ಮನೆಗೆ ಹೋದ ಮೇಲೂ ಮತ್ತೆ ಠಾಕೂರರ ಹತ್ತಿರ ಹೋಗಲು ಅವನ ಮನಸ್ಸು ಯಾವಾಗಲೂ ದುಡಿತಾ ಇತ್ತು. ಆ ದಿನಗಳಲ್ಲಿ ಠಾಕೂರರು ಕೆಲ ಶಿಷ್ಯರನ್ನು ಆಯ್ದು ಒಂದು ದಂಡನ್ನು ನಿರ್ಮಿಸಲು ನೋಡ್ತಾ ಇದ್ದರು. ಭಕ್ತರಂತೂ ತುಂಬ ಜನ ಇದ್ದರು. ಆದರೆ ಅವರಿಗೆ ಅವರ ಮಿಷನ್ಗೋಸ್ಕರ ಈ ಸಮಾಜಕ್ಕೆ ಒಂದು ಹೊಸ ದಾರಿ ತೋರಿಸಲು ಯುವಕ ಶಿಷ್ಯರ ದಂಡು ಬೇಕಾಗಿತ್ತು. ಈ ಕಾರ್ಯಕ್ಕೆ ಲಾಟೂನನ್ನು ಪರೀಕ್ಷಿಸಿದಾಗ ಅವನು ಅದರಲ್ಲಿ ಉತ್ತೀರ್ಣನಾದ. ಇವನ ನಂತರ ನರೇನ್, ರಾಖಾಲ್ ಮತ್ತು ಉಳಿದವರೆಲ್ಲ ಬಂದರು. 1880 ಇಸ್ವಿಯಲ್ಲಿ ಒಂದು ಘಟನೆ ನಡೆಯಿತು. ಠಾಕೂರರನ್ನು ಅವರ ಅಳಿಯ ಹೃದಯ ನೋಡಿಕೊಳ್ತಾ ಇದ್ದ. ಅವನು ತುಂಬ ಘಮಂಡಿ. ಮಂದಿರದಲ್ಲಿ ಎಲ್ಲರ ಮೇಲೂ ರೇಗಾಡ್ತಾ ಇದ್ದ. ಒಂದು ದಿನ ಮಂದಿರದ ನಿರ್ಮಾಣ ಮಾಡಿಸಿದ ರಾಣಿ ರಾಸಮಣಿ ಅವರ ಅಳಿಯ ಮಥುರಾನಾಥ್ ಅವರು ಅವನನ್ನು ಮಂದಿರದಿಂದ ಹೊರಗಟ್ಟಿಬಿಟ್ರು. ಇದಕ್ಕೆ ಠಾಕೂರರು ಏನೂ ಹೇಳುವಂತಿರಲಿಲ್ಲ. ಸ್ವತಃ ಠಾಕೂರರಿಗೂ ಅವನಿಂದ ತುಂಬ ತೊಂದರೆ ಉಂಟಾಗಿತ್ತು. ಆದರೆ ಅವನು ಹೋದ ಕಾರಣ ಠಾಕೂರರನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಅಚಾನಕ್ಕಾಗಿ ಲಾಟೂನ ನೆನಪಾಯಿತು. ಸೇವಕನ ರೂಪದಲ್ಲಿ ಆ ಬಾಲಕ ಎಲ್ಲ ಕೆಲಸ ಮಾಡಬಹುದು. ಅವನಿಗೂ ಇಲ್ಲಿ ಇರಲು ಇಷ್ಟ. ಸ್ವಲ್ಪ ದಿನದ ನಂತರ ರಾಂಬಾಬು ಅವರು ಬಂದರು. ಆಗ ಠಾಕೂರರು ಹೇಳಿದರು, ಲಾಟು ಶುದ್ಧ ಚಿತ್ತದ ಹುಡುಗ, ಭಗವತ್ ಪ್ರೇಮಿ. ಅವನನ್ನು ನಮಗೆ ಕೊಟ್ಬಿಡಿ. ಅವನಿಗೂ ನಿಮ್ಮಲ್ಲಿ ಇರಲು ಮನಸ್ಸಿಲ್ಲ. ಇಲ್ಲಿ ಇದ್ದರೆ ನನ್ನ ಸೇವೆಯನ್ನು ಮಾಡ್ತಾನೆ. ರಾಂಬಾಬು ಠಾಕೂರರ ಮಾತನ್ನು ಆದೇಶದ ಹಾಗೆ ಏನೂ ಹೇಳದೆ ಲಾಟೂನನ್ನು ಕಳಿಸಿಕೊಡ್ತಾರೆ. ಠಾಕೂರರು ಎಲ್ಲಿ ಹೋದರೂ ಲಾಟೂನನ್ನು ಕರೆದುಕೊಂಡು ಹೋಗ್ತಾ ಇದ್ರು. ಹೀಗೆ ಅವನಿಗೆ ದೊಡ್ಡ ದೊಡ್ಡ ಪರಿವಾರದ ಪರಿಚಯ ಆಯಿತು. ಠಾಕೂರರು ವೀಕ್ಷಿಸ್ತಾ ಇದ್ರು. ಲಾಟು ಪೂರ್ಣ ಅನಕ್ಷರಸ್ಥ. ಅವನಿಗೆ ಶಿಕ್ಷಣವನ್ನು ಕೊಡಬೇಕು ಅಂದ್ಕೊಂಡ್ರು. ತುಂಬ ಸಲ ಪ್ರಯತ್ನಿಸಿದರು. ಆದರೆ ಅವನಿಂದ ಶಿಕ್ಷಣ ಪಡೆಯಲು ಆಗಲಿಲ್ಲ. ಈಗ ಹೇಳಿದರು, ನಿನಗೆ ಓದುವ ಅವಶ್ಯಕತೆ ಇಲ್ಲ. ಇನ್ನೂ ನರೇನ್ ಮತ್ತು ರಾಖಾಲ್ ಠಾಕೂರರ ಹತ್ತಿರ ಬಂದಿರಲಿಲ್ಲ. ಆಗಲೇ ಲಾಟು ಠಾಕೂರರನ್ನು ಗುರು ಅಲ್ಲ, ದೇವರ ಹಾಗೆ ನೋಡ್ತಾ ಇದ್ದ. ಇವನ ವಿವೇಕ ಜಾಗೃತ ಮಾಡಲು ಬೇರೆ ಬೇರೆ ಉಪದೇಶ ಮಾಡ್ತಾ ಇದ್ರು. ಮುಂದಿನ ಭಾಗದಲ್ಲಿ ಲಾಟು ಸಂಚಿಕೆಯನ್ನು ಮುಂದುವರಿಸೋಣ.